ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪುರಸಭೆ ಅಧ್ಯಕ್ಷರಾದ ಜಯಲಕ್ಷ್ಮೀ ಚಂದ್ರವರ ಸಮ್ಮುಖದಲ್ಲಿ ಪುರಸಭೆ ಸಭಾಂಗಣದಲ್ಲಿ ಬಸವ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಅಕ್ಷಯ ತೃತೀಯ ದಿನದಂದು ಚಿನ್ನ ತೆಗೆದುಕೊಳ್ಳಲು ಚಿನ್ನದ ಅಂಗಡಿಗಳಿಗೆ ಮುಗಿಬಿದ್ದ ಗ್ರಾಹಕರು. ಮಂಡ್ಯ ನಗರದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯ ಘಟಕದ ವತಿಯಿಂದ ಕಾಯಕ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕು ತಹಶೀಲ್ದಾರ್ ಕಿರಣ್ ಜಿ ಗೌರವರವರ ಸಮ್ಮುಖದಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕು ಆಡಳಿತದ ವತಿಯಿಂದ ತಹಶೀಲ್ದಾರ್ ಕಿರಣ್ ಜಿ ಗೌರವರವರ ಕಚೇರಿಯ ಸಭಾಂಗಣದಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಕಚೇರಿ ಸಿಬ್ಬಂದಿಗಳು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಒಳಗೊಂಡಂತೆ ಎಲ್ಲರೂ ಒಟ್ಟಾಗಿ ಸೇರಿ ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ನಂತರ ಪುಷ್ಪನಮನವನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಶಿರಸ್ತೆದಾರಾದ ಅನಿತಾ ಸೇರಿದಂತೆ ಗ್ರಾಮ ಲೆಕ್ಕಾಧಿಕಾರಿಗಳು ಎಲ್ಲರೂ ಒಟ್ಟಾಗಿ ಸೇರಿ ತಹಶೀಲ್ದಾರ್ ಕಿರಣ್ ಜಿ ಗೌರವರವರ ಅಧ್ಯಕ್ಷತೆಯಲ್ಲಿ ಬಸವಣ್ಣ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಿದರು. ನ್ಯೂಸ್ಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಕುಶಾಲನಗರ ಪುರಸಭೆ ಅಧ್ಯಕ್ಷರಾದ ಜಯಲಕ್ಷ್ಮೀ ಚಂದ್ರರವರ ಸಮ್ಮುಖದಲ್ಲಿ ಪುರಸಭೆ ಸಭಾಂಗಣದಲ್ಲಿ ಬಸವ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕುಶಾಲನಗರ ತಾಲೂಕಿನ ಪುರಸಭೆ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಶ್ರೀಮತಿ ಜಯಲಕ್ಷ್ಮೀ ಚಂದ್ರರವರ ಅಧ್ಯಕ್ಷತೆಯಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ಸರಳವಾಗಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಿದರು. ನಂತರ ಮಾತನಾಡಿ ಬಸವಣ್ಣನವರ ಜಯಂತಿ ಪ್ರಯುಕ್ತ ಶುಭಾಶಯವನ್ನು ತಿಳಿಸಿದರು. ನಂತರ ಪುರಸಭೆಯ ಮುಖ್ಯಾಧಿಕಾರಿ ಗಿರೀಶ್ ಅವರು ಮಾತನಾಡಿ ಬಸವಣ್ಣನವರ ಆದರ್ಶಗಳು ಹಾಗೂ ಅವರ ವಿಚಾರ ಸಂಕಿರಣಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುರೇಶ್, ಹಿರಿಯ ಆರೋಗ್ಯ ನಿರೀಕ್ಷಕರಾದ ಉದಯ್, ಪುರಸಭೆ ಸದಸ್ಯರುಗಳಾದ ಸುರಯ್ಯ ಬಾನು ಸೇರಿದಂತೆ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸುರಯ್ಯ ಬಾನು ಮೇಡಮ್ ಅವರೇ, ನಮ್ಮ ಕಚೇರಿಯ ಎಲ್ಲ ಹಿರಿಯ ನೌಕರರೇ, ಪತ್ರಿಕಾ ಮಾಧ್ಯಮದವರೇ, ಇವತ್ತು ನಾವು ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಮಾನ್ಯ ಸದಸ್ಯರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಇದರ ಬಗ್ಗೆ ಎಲ್ಲ ಬಸವಣ್ಣನವರ ತತ್ವಗಳ ಬಗ್ಗೆ ಎಲ್ಲ ಹೇಳಿದ್ದಾರೆ. ಒಂದೇ ಒಂದು ವಿಚಾರ ಹೇಳಬೇಕಂದ್ರೆ, ಅನುಭವ ನಾನು ತೊಟ್ಕೊಂಡಿರ್ತಕ್ಕಂಥ ನನ್ನ ಮೈಗೆ ಹಾಕಿರ್ತಕ್ಕಂಥ ಲಿಂಗ ಜಾರಿ ನದಿ ಬಿದ್ದೋಗ್ಬಿಡುತ್ತೆ. ಅದು ನಾನು ಹುಡುಕ್ತಾ ಕೂತ್ಕೊಂಡೆ ನನಗೆ ಟೈಮ್ ಹುಡುಕೋದ್ರಲ್ಲೇ ನನಗೆ ಸಮಯ ಆಗೋಗ್ಬಿಟ್ಟು, ಹಂಗಾಗಿ ನಾನು ನಿಧಾನಕ್ಕೆ ಬಂದೆ ಅಂತ ಹೇಳ್ತಾರೆ. ಅವಾಗ ಬಸವಣ್ಣವ್ರು ಹೇಳ್ತಾರೆ, ಕಾಯಕದಲ್ಲೇ ಕೈಲಾಸ ನೋಡಿ, ನೀವು ನನಗೆ ನನ್ನ ದೇವರು ಹೊರದೋಗ್ಬಿಟ್ಟ ಅನ್ನೋದ್ರ ಬದಲು ನಮ್ಮ ಕೆಲಸದಲ್ಲಿ, ನಮ್ಮ ಕರ್ತವ್ಯದಲ್ಲಿ, ನಾವು ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ನೀನು ಭಗವಂತನನ್ನು ನೋಡು ಅಂತೇಳಿ ಅನುಭವ ಮಂಟಪದಲ್ಲಿ ಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರೆ. ಅದನ್ನು ಇಡೀ ಅನುಭವ ಮಂಟಪ ಅದನ್ನು ಒಪ್ಪುತ್ತೆ. ಅಂಥ ಮಹಾನ್ ಒಂದು ಕ್ರಾಂತಿಕಾರರು ಆದಂಥ ಬಸವಣ್ಣನವರ ಜಯಂತಿಯನ್ನು ಇವತ್ತು ನಮ್ಮ ಕಚೇರಿನಲ್ಲಿ ಆಚರಣೆಯನ್ನು ಮಾಡಿದ್ದೇವೆ. ಇವರ ತತ್ವ ಸಿದ್ಧಾಂತಗಳು ಇನ್ನೂ ಇವತ್ತಿಗೂ ಕೂಡ, ಮುಂದಿನ ಜನ್ರೇಷನ್ಗೂ ಕೂಡ ಅವರ ಆದರ್ಶಗಳು ಸಾಕಷ್ಟು ನಮಗೆ ಪ್ರತಿಬಿಂಬಿಸ್ತಾ ಇದ್ದಾವೆ. ಮತ್ತು ಬಸವಣ್ಣವ್ರ ಬಗ್ಗೆ ಮಾತಾಡಲಿಕ್ಕೆ ಎಷ್ಟು ವಿಷಯಗಳಿದೆ, ಅಗಾಧವಾದಂಥ ವಿಷಯಗಳಿದ್ದಾವೆ. ಅವರೆಲ್ಲರೂ ಕೂಡ ಬಸವಣ್ಣನವರು ನಮ್ಮೆಲ್ಲರಿಗೂ ಕೂಡ ಜಾತ್ಯತೀತವಾಗಿ ಸತ್ಯ ಧರ್ಮ ಮಾರ್ಗದಲ್ಲಿ ಕಾಯಕವೇ ಕೈಲಾಸ ಅಂತಕ್ಕಂಥ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡಲಿಕ್ಕೆ, ನಾವೆಲ್ಲ ಏನು ಒಂದೇ ಮುಖದ ಎರಡು ನಾಣ್ಯ ಇದ್ದಂಗೆ, ಜನಪ್ರತಿನಿಧಿಗಳು ಮತ್ತು ನಾವು ನೌಕರ ಬಾಂಧವರೆಲ್ಲ ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ. ಹಾಗಾಗಿ ನಾವು ಅವರೆಲ್ಲ ಸೇರಿ ಬಸವಣ್ಣನವರ ಆಶೀರ್ವಾದದಿಂದ, ಅವ್ರು ಹೇಳಿದಂಥ ಕಾಯಕವೇ ಕೈಲಾಸ ಅಂತಕ್ಕಂಥ ಒಂದು ಮಾತಿನಿಂದ ನಾವು ಮತ್ತು ಜನಪ್ರತಿನಿಧಿಗಳು, ನಮ್ಮೆಲ್ಲ ನೌಕರ ಬಾಂಧವರು ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಕುಶಾಲನಗರ ಜನತೆಯ ಸೇವೆಯನ್ನು ನಿಷ್ಪಕ್ಷಪಾತವಾಗಿ ಅವರಿಗೆ ತ್ವರಿತವಾಗಿ ಮಾಡ್ತಕ್ಕಂಥ ಕೆಲಸನ ನಾವೆಲ್ಲ ಮಾಡಲಿ ಅಂತೇಳಿ ಬಸವಣ್ಣನವರ ಆಶೀರ್ವಾದವನ್ನು ಪಡೆಯೋಣ. ಮತ್ತು ಈ ಒಂದು ಸಮಾರಂಭ ಅತ್ಯಂತ ಸರಳವಾಗಿ ನಡೆದಿದೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಅಕ್ಷಯ ತೃತೀಯ ದಿನದಂದು ಚಿನ್ನ ತೆಗೆದುಕೊಳ್ಳಲು ಚಿನ್ನದ ಅಂಗಡಿಗಳಿಗೆ ಮುಗಿಬಿದ್ದ ಗ್ರಾಹಕರು. ಅಕ್ಷಯ ತೃತೀಯ ದಿನದಂದು ಚಿನ್ನ ತೆಗೆದುಕೊಳ್ಳಲು ಮುಗಿಬೀಳುತ್ತಿರುವ ಚಿನ್ನ ಪ್ರಿಯರು. ಅಕ್ಷಯ ತೃತೀಯ ದಿನದಂದು ಚಿನ್ನ ತೆಗೆದುಕೊಂಡರೆ ಮತ್ತಷ್ಟು ಚಿನ್ನಗಳು ಕುಟುಂಬದ ಒಳಭಾಗದಲ್ಲಿ ಸೇರುತ್ತದೆ ಎಂಬ ವಿಶ್ವಾಸದಲ್ಲಿ ಚಿನ್ನದ ಬೆಲೆ ಗಗನಕ್ಕೇರಿದರೂ ಕೂಡ ತೆಗೆದುಕೊಳ್ಳುವವರ ಸಂಖ್ಯೆ ಕಡಿಮೆ ಇಲ್ಲ. ಕುಶಾಲನಗರ ಪಟ್ಟಣದ ಹೃದಯ ಭಾಗದಲ್ಲಿರುವಂತಹ ಟೋಪ್ಕೋ ಜುಮ್ಜುಮ್ ಜುವೆಲರ್ಸ್ ಹಾಗೂ ರಥಬೀದಿಯಲ್ಲಿರುವ ರಿಷಬ್ ಜುವೆಲರ್ಸ್ ಮತ್ತು ಶುಭ್ ಜುವೆಲರ್ಸ್ ಮಳಿಗೆಗಳಿಗೆ ಜನರು ಮುಗಿಬಿದ್ದು ಸಾಲು ಸಾಲಿನಲ್ಲಿ ನಿಂತು
ತಮ್ಮದ ಇಷ್ಟವಾದ ಆಭರಣಗಳಾದ ಬಳೆ, ಜುಮಕಿ, ನೆಕ್ಲೆಸ್, ರಿಂಗು ಹಾಗೂ ಚಿನ್ನದ ನಾಣ್ಯಗಳು ಮತ್ತು ಬೆಳ್ಳಿ ಆಭರಣಗಳನ್ನು ಖರೀದಿ ಮಾಡಿದರು. ನ್ಯೂಸ್ ತಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಶ್ರೀ ಬಸವೇಶ್ವರ ದೇವಾಲಯದಲ್ಲಿ ವೀರಸೇನೆ ಹಾಗೂ ಅಕ್ಕನ ಬಳಗದ ವತಿಯಿಂದ ಭಕ್ತಿ ಭಂಡಾರಿ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು. ಕುಶಾಲನಗರ ಪಟ್ಟಣದ ಶ್ರೀ ಬಸವೇಶ್ವರ ದೇವಾಲಯದಲ್ಲಿ ಭಕ್ತಿ ಭಂಡಾರಿ ವಿಶ್ವಗುರು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವೇಶ್ವರರ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಜಿಲ್ಲಾ ವೀರಶೈವ ಮಹಾಸಭಾದ ಅಧ್ಯಕ್ಷರಾದ ಎಚ್ ವಿ ಶಿವಪ್ಪ, ಪ್ರಧಾನ ಕಾರ್ಯದರ್ಶಿ ಟಿಎಸ್ ಶ್ಯಾಮಶಿವಮೂರ್ತಿ, ಖಜಾಂಚಿ ಎಚ್.ಪಿ. ಉದಯ್ ಕುಮಾರ್, ವೀರಶೈವ ನೌಕರರ ಸಂಘದ ಅಧ್ಯಕ್ಷರಾದ ಎಸ್ ನಂದೀಶ್, ಅಕ್ಕನ ಬಳಗದ ಅಧ್ಯಕ್ಷೆ ಕಮಲ ಉದಯ್, ಎಂಎಸ್ ಗಣೇಶ್, ಪಿಬಿ ಲೋಕೇಶ್, ಎಸ್ಆರ್ ಶಿವಲಿಂಗ, ಟಿಬಿ ಮಂಜುನಾಥ್, ಸರೋಜಾ, ಲತಾ, ಮಣಿಯಮ್ಮ ಇತರರು ಇದ್ದರು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಮನದಲ್ಲಿ ನಿಮ್ಮ ನೆನಪು ತುಂಬಿ, ಮನದಲ್ಲಿ ನಿಮ್ಮ ನೆನಪು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ನಿಮ್ಮ ಚರಣ ಕಮಲದೊಳಗಾನು ತುಂಬಿ, ಚರಣ ಕಮಲದೊಳಗಾನು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ 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 ನಾಮೃತ ತುಂಬಿ. ಮಕ್ಕಳಿಗೆ ಮತ್ತು ಪುರುಷರಿಗೆ ಎಲ್ಲರಿಗೂ ಸರ್ಕಾರಿ ಜೂನಿಯರ್ ಕಾಲೇಜಲ್ಲಿ ಸ್ಪೋರ್ಟ್ಸ್ ಇಟ್ಕೊಂಡಿದ್ದೀವಿ. ದಯಮಾಡಿ ಎಲ್ಲರೂ ಭಾಗವಹಿಸಬೇಕಾಗಿ ಕೇಳ್ಕೊಳ್ತೀನಿ. ಅದೇ ರೀತಿ 17ನೇ ತಾರೀಕು ಸಂಜೆ 4 ಗಂಟೆಗೆ ಮೆರವಣಿಗೆ ಮುಖಾಂತರ ನಮ್ಮ ಮಾರಿಯಮ್ಮ ಟೆಂಪಲ್ ಬಸವೇಶ್ವರ ಟೆಂಪಲ್ ಇದೆ ವಯಸ್ಸಿನಲ್ಲಿ, ಅಲ್ಲಿಂದ ನಮ್ಮ ಈ ಬಸವೇಶ್ವರ ದೇವಸ್ಥಾನ ಮತ್ತು ರಾಜ್ಯ ಕರ್ನಾಟಕ ಮೆರವಣಿಗೆ ಮುಖಾಂತರ ಕಲಾತಂಡಗಳ ಜೊತೆಗೆ ಮೆರವಣಿಗೆ ಮುಖಾಂತರ ನಾವು ಒಂದು ಜೋರಾಗಿ ಬಸವ ಜಯಂತಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಇದು 5ನೇ ವರ್ಷದ ಬಸವ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. 4 ವರ್ಷ ಮಾಡಿದ್ದು ಮತ್ತು 3 ವರ್ಷ ಬಾಕಿ ಆಗಿತ್ತು. ಕಾರಣಾಂತರ ಅಂದರೆ ಇದು ಕೋವಿಡ್ ಮತ್ತು ಇದರ ಕೊರೋನಾ ಅದರಿಂದ ಬಾಕಿಯಾಗಿ ಈಗ ಪುನಃ ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಸಹಕಾರ ಮಾಡಬೇಕು. ಈಗಾಗಲೇ ಮಹಿಳೆಯರು ಕೂಡ ತುಂಬ ಜನ ಸಹಕಾರ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಸಹಕಾರ ಮಾಡಬೇಕು ಅಂತ ಕೇಳ್ತೀನಿ. ಮತ್ತು ಎಲ್ಲರೂ ಭಾಗವಹಿಸಬೇಕು, ಸ್ಪೋರ್ಟ್ಸ್ಗಾಗಲಿ ಮತ್ತು ನಮ್ಮ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಡೈರೆಕ್ಟಾಗಿ ಗಾಯತ್ರಿ ಕಲಾಮಂಟಪಕ್ಕೆ ಬರಬೇಡಿ, ಎಲ್ಲರೂ ಮೆರವಣಿಗೆ ಮುಖಾಂತರ ಬರಬೇಕು ಈ ಸಂದರ್ಭದಲ್ಲಿ ಕೇಳ್ತಾ ಮತ್ತೊಮ್ಮೆ ಬಡವನಯ್ಯ ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು. ಇನ್ನಗಾಲೇ ತುಂಬ ದೇಹವೇ
ತಾವರ ಕಳಿ ಉಂಟು ಜಂಗಮ ತಳಿವಿಲ್ಲ. ತಾವರ ಕಳಿ ಉಂಟು ಜಂಗಮ ತಳಿವಿಲ್ಲ. ಅಯ್ಯ ಕೇಳಯ್ಯ ಕೂಡಲ ಸಂಗಯ್ಯ. ಅಯ್ಯ ಕೇಳಯ್ಯ ಕೂಡಲ ಸಂಗಯ್ಯ. ಉಳ್ಳವರು ಶಿವಾಲಯ ಮಾಡುವರು. ಉಳ್ಳವರು ಶಿವಾಲಯ ಮಾಡುವರು. ನಾನೇನ ಮಾಡಲಿ ಬಡವನಯ್ಯ. ನಾನೇನ ಮಾಡಲಿ ಬಡವನಯ್ಯ. ಉಳ್ಳವರು ಉಳ್ಳವರು ಉಳ್ಳವರು. ನ್ಯೂಸ್ ತಗಮಕ್ಕಾಗಿ ಡಾಕ್ಟರ್ ಎಚ್ ರಘುಕೋಟಿ, ಕುಶಾಲನಗರ. ಮಂಡ್ಯ ನಗರದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ವತಿಯಿಂದ ಬಸವ ಜಯಂತಿ ಕಾರ್ಯಕ್ರಮ ಹಾಗೂ ಕಾಯಕ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಎಂ ಗುರುಪ್ರಸಾದ್ ರವರ ಸಮ್ಮುಖದಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು. ಸಮ ಸಮಾಜ ನಿರ್ಮಾಣದ ಪರಿಕಲ್ಪನೆಯುಳ್ಳ ಬಸವಣ್ಣ ಅವರು ಕ್ರಾಂತಿಕಾರಿ ಬದಲಾವಣೆ ಬಯಸಿದರು ಎಂದು ರಾಷ್ಟ್ರೀಯ ಬಸವದಳದ ಜಿಲ್ಲಾಧ್ಯಕ್ಷ ಎಂ ಗುರುಪ್ರಸಾದ್ ಹೇಳಿದರು. ನಗರದಲ್ಲಿರುವ ಸೇವಾಕಿರಣ ವೃದ್ಧಾಶ್ರಮದ ಸಭಾಂಗಣದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಆಯೋಜಿಸಿದ್ದ ವಿಶ್ವಗುರು ಬಸವಣ್ಣ ಅವರ 892ನೇ ಜಯಂತಿ ಹಾಗೂ ಸಾಧಕರಿಗೆ ಕಾಯರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. 12ನೇ ಶತಮಾನದಲ್ಲಿಯೇ ಅನುಭವ ಮಟ್ಟದ ರೂಪಿಸಿ ಎಲ್ಲಾ ಸಮುದಾಯಗಳಿಗೆ ನಾಯಕತ್ವ ನೀಡಿ ಸಮಾನತೆ ಸಾರುವಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದು ಕ್ರಾಂತಿಯಾಗಿದ್ದರು. ಅವರು ಹಾಕಿಕೊಟ್ಟ ಪರಿಕಲ್ಪನೆಯೇ ಇಂದು ಪ್ರಜಾಪ್ರಭುತ್ವ ಸಂಸತ್ ಆಗಿದೆ ಎಂದು ನುಡಿದರು. ಸಾಕಷ್ಟು ವರ್ಣಭೇದ, ಜಾತಿ ಭೇದ, ವರ್ಗ ಭೇದ, ಧರ್ಮ ಭೇದವಿದ್ದಂತಹ ಕಾಲದಲ್ಲಿಯೇ ವೈದಿಕ ಧರ್ಮಕ್ಕೆ ಸೆಡ್ಡು ಹೊಡೆದು ಮೂಢನಂಬಿಕೆಯಿಂದ ಜನರನ್ನು ಹೊರತರಿಸಲು ಹೊಸ ನಾಂದಿ ಹಾಕಿ ಯಶಸ್ಸು ಕಂಡರು ಎಂದು ತಿಳಿಸಿದರು. ಬಳಿಕ ಮಾತನಾಡಿದ ಸೇವಾಕಿರಣ ವೃದ್ಧಾಶ್ರಮದ ಕಾರ್ಯದರ್ಶಿ ಜಿವಿ ನಾಗರಾಜ್, 12ನೇ ಶತಮಾನದಲ್ಲಿ ಹುಟ್ಟಿದ ಬಸವಣ್ಣ ಅವರು 21ನೇ ಶತಮಾನ ಬಂದರೂ ಕೂಡ ಜೀವಂತವಾಗಿದ್ದಾರೆ ಎಂದು ತಪ್ಪಾಗದು. ಅವರ ಕ್ರಾಂತಿಕಾರಿ ಚಳುವಳಿ ಸಮಾಜ ಸುಧಾರಣೆಯ ಪರಿಕಲ್ಪನೆ ಅನುಭವ ಮಂಟಪ ವಚನಗಳ ಮೂಲಕ ಜಾಗೃತಿ ಮೂಡಿಸಿದ ಪರಿಪರಮ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ಈ ಜಗತ್ತಿನಲ್ಲಿ ಸಮಾಜ ಸುಧಾರಕರು ಮಾತ್ರ ಅವರು ಅಳಿದರೂ ಅವರ ಸಾಧನೆಗಳು ಜೀವಂತವಾಗಿರುತ್ತವೆ. ಇಂತಹವರ ಸಾಲಿನಲ್ಲಿ ಬಸವಣ್ಣ ಅವರು ಒಬ್ಬರಾಗಿ ನಿಲ್ಲುತ್ತಾರೆ. ನಮ್ಮ ಆಶ್ರಮದಲ್ಲಿ ಎಲ್ಲರ ಭಾವಚಿತ್ರಗಳು ಸೇವೆ ಸಮಾನತೆ ಜೀವಂತವಾಗಿರಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತರಿಗೆ ಕಾಯಕ ರತ್ನ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಮೈಸೂರಿನ ಚೋವಂಡ ಚೌದಮ್ಮ ಪುನ್ನಚ್ಚ ಅವರು ಮೈಸೂರಿನ ಚೋವಂಡ ಚಂದಮ್ಮ ಪುನ್ನಚ್ಚ ಅವರ ಆಶ್ರಮಕ್ಕೆ ತಟ್ಟೆಲೋಟಗಳನ್ನು ಸಮರ್ಪಿಸಿದರು. ಕಾರ್ಯಕ್ರಮದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪುತೇರ ಮಹದೇವು, ವೈದ್ಯ ಡಾಕ್ಟರ್ HMC ಆನಂದ್, ಸಮಾಜ ಸೇವಕ HE ರಮೇಶ್, ಮೈಸೂರು ಕಸಿವೆ ಅಧ್ಯಕ್ಷ ಮಂಜುಳಾ ರಮೇಶ್, ಶಿಕ್ಷಕಿ ಶ್ಯಾಮಲತಾ ಜಯಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಬಹಳ ಮುಖ್ಯವಾಗಿ ನಾವು ನೀವೆಲ್ಲ ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ, ಜಗಜ್ಯೋತಿ ಬಸವಣ್ಣವರು ಜನನಾಗಿ ನಾಡಿನಲ್ಲಿ 892 ವರ್ಷ ಆಯಿತು. 12ನೇ ಶತಮಾನ, ಇದು 21ನೇ ಶತಮಾನ. 892 ವರ್ಷದ ಹಿಂದೆ ಜನಿಸಿದ ಜಗಜ್ಯೋತಿ ಬಸವಣ್ಣವರು ಬಹಳ ಅನೇಕ ಹೋರಾಟವನ್ನು ಮಾಡುವ ಮುಖಾಂತರ ದೈವೇ ಧರ್ಮದ ಮೂಲವಯ್ಯ, ಕಳಬೇಡ ಕೊಲಬೇಡ ಹುಸೆ ಮುರಿಯಲು ಬೇಡ, ಇವ ನಾರವ ಇವ ನಾರವ ಇವ ನಾರವ ಜನಿಸಿದರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಜನಿಸಯ್ಯ, ಕೂಡಲ ಸಂಗಮ ದೇವ ಅಂತಕ್ಕಂತಹ ಅನೇಕ ವಚನಗಳ ಅಡಿಯಲ್ಲಿ ಒಂದು ಕ್ರಾಂತಿಕಾರಿ ಒಂದು ಬದಲಾವಣೆಯನ್ನೇ ಸಮಾಜದಲ್ಲಿ ಮಾಡ್ತಾರೆ. ಯಾಕೆ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂತ ಹೇಳಿದ್ರೆ, ಸಾಕಷ್ಟು ಅಸ್ಪೃಶ್ಯತೆಗೆ ಒಳಗಾದಂಥ ಈ ಜಗತ್ತಿನಲ್ಲಿ, ಸಾಕಷ್ಟು ತಾರತಮ್ಯವನ್ನು ಒಳಗೊಂಡಂಥ ಈ ದೇಶದಲ್ಲಿ, ಸಾಕಷ್ಟು ಮಡಿವಂತಿಕೆಯಿಂದ ಇದ್ದಂಥ ದೇಶದಲ್ಲಿ ಯಾವ ವರ್ಣಭೇದ, ಜಾತಿ ಭೇದ, ಧರ್ಮ ಭೇದ ಇಂಥ ಭೇದಗಳಿದ್ದಂಥ ಸಂದರ್ಭದಲ್ಲಿ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅನುಭವ ಮಂಟಪದಲ್ಲಿ ಜಗಜ್ಯೋತಿ ಬಸವಣ್ಣ ಅವರು ಸುಳ್ಳು ಹೇಳ್ತಾರೆ. ಯಾಕೆ ಇವ್ರನ್ನೆಲ್ಲ ಬೇರೆ ಮಾಡ್ತಾರೆ? ಇವರು ಸಹ ನಮಗೆ ಕಣ್ಣು ಕಿವಿ ಮೂಗು ಪಂಚೇಂದ್ರಿಯಗಳಿದೆ, ಅವ್ರಿಗೂ ಮನಸ್ಸು ಅಂತಕ್ಕಂಥದ್ದಿದೆ, ಯಾಕೆ ಇವ್ರನ್ನ ತಾರತಮ್ಯ ಮಾಡಬಾರ್ದು? ಮಾನವ ಹಕ್ಕುಗಳು
ಉಲ್ಲಂಘನೆ ಆಗಬಾರ್ದು, ಮಾನವ ಮೌಲ್ಯಗಳು ಕುಸಿಬಾರ್ದು, ಇವರು ನಮ್ಮವರು ಅಂತೇಳಿ ಇರ್ತಕ್ಕಂಥ ಒಂದು ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವತ್ತು ಇದ್ದಂಥ ಕೊಂಡಿ ಮಂಚೆಯನ್ನು ಒಳಗೊಂಡಂತೆ ಅನೇಕ ಕೆಲವು ಸಂಪ್ರದಾಯವಾದಿಗಳು ಅವತ್ತು ಬಹಳ ಬಸವಣ್ಣನ ವಿರುದ್ಧ ಕಲ್ಯಾಣ ಕ್ರಾಂತಿಯಲ್ಲಿ ತೊಡಗುತ್ತಾರೆ. ಆಗ ಬಸವಣ್ಣವ್ರು ಹೇಳ್ತಾರೆ, ಇವನಾರವ 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 ಎಂದೆನಿಸಿದರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಇವರು ನಮ್ಮ ಮನೆಯ ಮಕ್ಕಳೆಂದೆನಿಸಯ್ಯ ಅಂತೇಳಿ ಅವತ್ತು ದಿವಸ ಅನೇಕ ದಲಿತ ಕೇರಿಗಳಿಗೆ ಹೋಗ್ತಾರೆ. ಅವತ್ತು ಅಸ್ಪೃಶ್ಯತೆ ನಿವಾರಣೆ ಮಾಡಬೇಕು ಅಂತೇಳಿ ಅವತ್ತು ಮುಗಿಸಿದ್ರೆ ಅವ್ರನ್ನ ಮುಗಿಸ್ಕೊಂಡ್ರೆ ಅವ್ರಿಗೆ ಪಾಪ ಬರ್ತದೆ, ಅವ್ರನ್ನ ನೋಡಿದ್ರೆ ನಮಗೆ ದರಿದ್ರ ಬರ್ತದೆ ಅಂತಕ್ಕಂಥ ಕೀಳರಿಮೆ ತಪ್ಪು ಅಭಿಪ್ರಾಯ ಇರ್ತದೆ. ಅದನ್ನೆಲ್ಲ ಹೋಗ್ಲಾಡಿಸ್ಬೇಕು ಅಂತೇಳಿ ಬಸವಣ್ಣವರು ಅವರು ಸಹ ಮನುಷ್ಯರು ಅಂತೇಳಿ ಅವ್ರಿಗೆಲ್ಲ ಸಮಾನತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಲಿಲ್ಲ, ಮಹಿಳೆಯರು ಮನೆಯನ್ನು ಬಿಟ್ಟು ಆಚೆ ಬರೋಂಗಿರಲಿಲ್ಲ. ಇವತ್ತು ನೋಡಿ ಮಹಿಳೆಯರು ನಮ್ಮ ಜಯಕುಮಾರ್ ಶ್ರೀಮತಿಯವರವರು ಎಷ್ಟು ಚೆನ್ನಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ಇರಲಿಲ್ಲ, ಮನೆಯೊಳಗೆ ಸೇರ್ಕೊಂಡ್ಬಿಟ್ಟಿದ್ರು. ಅವತ್ತು ದಿವಸ ಬಸವಣ್ಣವರು ಅವರಿಗೆ ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಜಡೆ ಮದ್ದು ಬಂದರೆ ಹೆಣ್ಣೆಂಬರು, ಅದನ್ನು ಬಿಟ್ಟು ತಾರತಮ್ಯ ಬೇಡ, ಅವರು ಸಹ ಮಹಿಳೆಯರಿಗೂ ಪುರುಷರಷ್ಟೇ ಸಮಾನತೆ ಬೇಕು ಅಂತಕ್ಕಂಥ ಉದ್ದೇಶದಿಂದ ಬಸವಣ್ಣವರು ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ತಂದುಕೊಡ್ತಾರೆ. ಅದಕ್ಕೆ ಅವ್ರನ್ನ ಮಹಿಳೆಯರ ಕುಲೋದ್ಧಾರಕ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ದಲಿತರನ್ನ ಸುಧಾರಣೆ ಮಾಡೋದ್ರಿಂದ ದಲಿತೋದ್ಧಾರಕ ಅಂತಕ್ಕಂಥ ಮಾತು ಬರ್ತದೆ. ಅದ್ರ ಜೊತೆಯಲ್ಲಿ ದೈವೇ ಧರ್ಮದ ಮೂಲವಯ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಧರ್ಮದ ಮೂಲ ಯಾವುದು ಅಂತ ಹೇಳಿದ್ರೆ ನಾವು ಒಬ್ಬೊಬ್ಬರು ಪುಸ್ತಕ ಹೇಳ್ತೀವಿ, ನಮಗೆ ಬೈಬಲ್ ದೊಡ್ಡದು, ನಮಗೆ ಈ ಗ್ರಂಥ ದೊಡ್ಡದು, ನಮಗೆ ಮತ್ತೊಂದು ಗ್ರಂಥ ದೊಡ್ಡದು, ಈ ಪುಸ್ತಕ ದೊಡ್ಡದು ಅಂತ ಹೇಳ್ತೀವಿ. ಆದ್ರೆ ಅವ್ರು ಹೇಳ್ತಾರೆ ಕೈಂಡ್ನೆಸ್ ಅಂತಕ್ಕಂಥದ್ದು, ಹೃದಯದಲ್ಲಿ ಮಾನವೀಯತೆ ಇದ್ರೆ ಮಾನವೀಯ ಧರ್ಮದ ಮೂಲವಯ್ಯ ಅಂತಕ್ಕಂಥದ್ದು. ಧರ್ಮದ ಮೂಲ ಯಾವ್ದಪ್ಪ ಅಂತ ಹೇಳಿದ್ರೆ ದಯೆ ಅಂತಕ್ಕಂಥದ್ದು, ಕೈಂಡ್ನೆಸ್ ಅಂತಕ್ಕಂಥದ್ದು. ಅವತ್ತನ್ನೇ ಹೇಳಿದ್ರು. ಅದನ್ನ ನಾವು ಇನ್ನುವೇ ಬರೀ ಹೇಳುವುದೇ ಆಗದೆ ಪಾಲನೆ ಮಾಡಲಿಕ್ಕೆ ಆಗ್ತಾನೆ ಇಲ್ಲ. ಜಗತ್ತಿನ 140 ಕೋಟಿ ಜನಸಂಖ್ಯೆ, ಆ ಭಾರತ ದೇಶದ ಜಗತ್ತಿನ ಸುಮಾರು 700-800 ಕೋಟಿ ಜನಸಂಖ್ಯೆ ಇದ್ರೂ ಇವತ್ತಿಗೂ ಸಹ ಸಾವಿರಾರು ವರ್ಷಗಳ ಕಳೆದು ಅರಿವನ್ನು ಮುಗಿಸೋದೇ ಬರ್ತಾ ಇದೆ, ಭಾಷೆ ಮಾಡೋದೇ ಆಗ್ತಾ ಇದೆ. ಆದ್ರೆ ಒಬ್ರು ಕಂಡ್ರೆ ಒಬ್ಬರಲ್ಲಿ ದ್ವೇಷ ಅಂತ ಅಸೂಯೆ ಅಂತಕ್ಕಂಥದ್ದು, ತಾರತಮ್ಯ ಅಂತಕ್ಕಂಥದ್ದು ಇವತ್ತಿಗೂ ಸಹ ಸಾಕಷ್ಟು ತಾಂಡ ಮಾಡ್ತಾ ಇದೆ. ಹಾಗಾಗಿ ಬಂಧುಗಳೇ, ನಮ್ಮ ಭಾಗಗಳಲ್ಲಿ ಬಸವಣ್ಣವರು ಹಾಕೊಟ್ಟಂತ ಮಾರ್ಗದರ್ಶನವನ್ನ ಬಸವಣ್ಣವರು ಹೇಳುವಂಥದ್ದು ನಮ್ಮ ಮನೆಗಳಲ್ಲಿ ಆಚರಣೆಗಳಲ್ಲಿ ಇದ್ದಾಗ ಮಾತ್ರ ಒಂದು ಸದೃಢ ಭವ್ಯ ಭಾರತ ಸಮಾಜವನ್ನು ಕಾಣಲು ಸಾಧ್ಯವಾಗ್ತದೆ. ಹಾಗಾಗಿ ಬಸವಣ್ಣವರು ಯಾವುದೇ ಒಂದು ಜಾತಿಗೆ ಸೀಮಿತವಾದವರಲ್ಲ, ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದಂಥವರಲ್ಲ. ಇಡೀ ಮನುಕುಲದ ಉದ್ಧಾರಕ ಬಸವಣ್ಣವರು ಅಲ್ವಾ ಏನ್ ಮೇಡಮ್? ಹಾಗಾಗಿ ನಾವು ಅದನ್ನ ಫಾಲೋ ಮಾಡಬೇಕು ಅಂತಕ್ಕಂಥ ಮಾತು. ಹಾಗಾಗಿ ಬಸವಣ್ಣವರು 770 ಸಮುದಾಯಗಳನ್ನ ಅನುಭವ ಮಂಟಪದಲ್ಲಿ ಕುಮಾರ ಕುಂದಯ್ಯ ಆಗ್ಬೋದು, ಮಾದಾರ ಕೇತಯ್ಯ ಆಗ್ಬೋದು, ಹಾಗೆ ಇತರ ಎಲ್ಲ ಸಮುದಾಯದವ್ರನ್ನ ಒಂದು ಕಡೆ ಕಲೆ ಹಾಕಿ ಎಲ್ಲರಿಗೂ ಸಹ ಸಮಾನತೆ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಇವತ್ತು ನೋಡಿ ಒಕ್ಕಲಿಗ ಮುದ್ದಣ್ಣ, ಒಕ್ಕಲಿಗರ ಮಾಡ್ತಕ್ಕಂಥವ್ರು ಅವರಿಗೆ ಒಕ್ಕಲಿಗ ಮುದ್ದಣ್ಣ ಅಂತಕ್ಕಂತಹ ಒಂದು ಬಿರುದನ್ನ ಕೊಟ್ಟು ಅನುಭವ ಮಂಟಪದಲ್ಲಿ ಸ್ಥಾನಮಾನವನ್ನು ಕೊಟ್ಟರು ಅಲ್ವಾ. ಅದ್ರ ಜೊತೆಗೆ ಏನು ನಾವು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ಮೇಲೆ ಮಂಗಳ ಮುಖಿಯರಿಗೆ ಸ್ಥಾನಮಾನ ಅಂತಕ್ಕಂಥದ್ದು ನಮಗೆ ಅವರು ಪಶುಗಳ ತರ ಇದ್ರು. ಏನ್ ಮೇಡಮ್ 2010 ವರ್ಷಗಳ ಹಿಂದೆ ಅವ್ರಿಗೆ ರೇಷನ್ ಕಾರ್ಡ್ ಇರಲಿಲ್ಲ, ವೋಟರ್ ಕಾರ್ಡ್ ಇರಲಿಲ್ಲ, ಯಾವುದೇ ಸೌಲಭ್ಯಗಳು ಇರಲಿಲ್ಲ. ಆದ್ರೆ ಬಸವಣ್ಣವರು 12ನೇ ಶತಮಾನದಲ್ಲಿ ಒಬ್ಬ ಮಂಗಳಮುಖಿ, ಬಹುಮುಖಿ ಚೌಡಯ್ಯ ಅಂತಕ್ಕಂಥ ಒಬ್ಬ ಮಂಗಳಮುಖಿಗೆ ನೃತ್ಯ ಮಾಡುವ ಕಾಯಕವನ್ನು ಕೊಟ್ಟು ಅವತ್ತು ಇವತ್ತೇನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತ ಹೇಳ್ತೀವಿ, ಅವತ್ತೊಂದು ದಿವಸನೇ ಆ ಸಚಿವಾಲಯದ ಒಂದು ಮುಖ್ಯ ಸ್ಥಾನವನ್ನ ಬಸವಣ್ಣವರು ಅನುಭವ ಮಾಡಿದ್ರು. ಕೊಡಬೇಕು ಚಪ್ಪಾಳೆ ತಾವೆಲ್ಲ ಅಂತ ವ್ಯವಸ್ಥೆ ಎಂತ ಶ್ರಮ ಪಟ್ಟಿದ್ರು ಅವತ್ತು ಅಂತಕ್ಕಂಥದ್ದು. ಇದನ್ನ ನಾವು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರೌಕೋಟಿ, ಕುಶಾಲನಗರ. ನಾಪೋಕ್ಲುವಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತದಲ್ಲಿ ಡೆಕ್ಕನ್ ಯೂತ್ ಕ್ಲಬ್ ವತಿಯಿಂದ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿತ್ತು. ನಾಪೋಕ್ಲುವಿನ ಡೆಕ್ಕನ್ ಯೂತ್ ಕ್ಲಬ್ ವತಿಯಿಂದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಆಟದ ಮೈದಾನದಲ್ಲಿ ನಡೆದ ನಾಪೋಕ್ಲು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಫಾತಿಮಾ ಸ್ಟ್ರೈಕರ್ಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದರು. ಅಂತಿಮ ಪಂದ್ಯದಲ್ಲಿ ಕೆಕೆ ಬ್ರದರ್ಸ್ ವಿರುದ್ಧ ಫಾತಿಮಾ ಸ್ಟ್ರೈಕರ್ಸ್ ತಂಡ ಗೆಲುವು ಸಾಧಿಸಿ ಚಾಂಪಿಯನ್ ಆಯಿತು. ಕೆಕೆ ಬ್ರದರ್ಸ್ ತಂಡ ರನ್ನರ್ಸ್ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತ್ತು. ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ನಾಸಿರ್ ಹೊರಹೊಮ್ಮಿದರು. ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಅಬ್ದುಲ್ ರೆಹಮಾನ್ ಮಾತನಾಡಿ, ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಸ್ಪರ್ಧಾ ಮನೋಭಾವನೆ ಮುಖ್ಯ ಎಂದು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ಸಮಾರಂಭದಲ್ಲಿ ಅತಿಥಿಗಳಾಗಿ ಕೆಎ ಇಸ್ಮಾಯಿಲ್, ಎಂಎ ಮನ್ಸೂರ್ ಅಲಿ, ಅಬ್ದುಲ್ ಅಜೀಜ್, ರಶೀದ್ ಪಿಎಂ, ಅಬೂಬಕರ್ ಎಂಎಂ, ಮೊಹಮ್ಮದ್ ಅಲಿ ಎಂಎಸ್, ಅಹಮದ್ ಸಿಹೆಚ್, ಅರಫತ್ ಪಿಎಂ, ಆಸಿಫ್ ಅಲಿ, ಸಂಶು ಕಾರೆಕಾಡು ಇನ್ನಿತರರು ಪಾಲ್ಗೊಂಡಿದ್ದರು. ಸಾನಿದ್ ಸ್ವಾಗತಿಸಿ ವಂದಿಸಿದರು. ವೇದಿಕೆಯಲ್ಲಿದ್ದ ಗಣ್ಯರು ವಿಜೇತ ತಂಡಗಳಿಗೆ ಬಹುಮಾನಗಳನ್ನು ವಿತರಿಸಿ ಶುಭ ಹಾರೈಸಿದರು. ನ್ಯೂಸ್ ಸಂಗಮಕ್ಕಾಗಿ ತುಗಳ ಸದಾನಂದ, ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪುರಸಭೆ ಅಧ್ಯಕ್ಷರಾದ ಜಯಲಕ್ಷ್ಮೀ ಚಂದ್ರವರ ಸಮ್ಮುಖದಲ್ಲಿ ಪುರಸಭೆ ಸಭಾಂಗಣದಲ್ಲಿ ಬಸವ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು.
ಅಕ್ಷಯ ತೃತೀಯ ದಿನದಂದು ಚಿನ್ನ ತೆಗೆದುಕೊಳ್ಳಲು ಚಿನ್ನದ ಅಂಗಡಿಗಳಿಗೆ ಮುಗಿಬಿದ್ದ ಗ್ರಾಹಕರು. ಮಂಡ್ಯ ನಗರದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯ ಘಟಕದ ವತಿಯಿಂದ ಕಾಯಕ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.